ಆತ್ಮೀಯ ವಿದ್ಯಾರ್ಥಿಗಳೇ, ಭೂಗೋಳಶಾಸ್ತ್ರದ ಆನ್ಲೈನ್ ತರಗತಿಗೆ ಸ್ವಾಗತ. ದ್ವಿತೀಯ PUC ಭೂಗೋಳಶಾಸ್ತ್ರದ ಪಠ್ಯಕ್ರಮದಲ್ಲಿ ಮೊದಲನೇ ಅಧ್ಯಾಯವಾಗಿರ್ತಕ್ಕಂಥ ಮಾನವ ಭೂಗೋಳಶಾಸ್ತ್ರದ ಅರ್ಥ, ಮಾನವ ಭೂಗೋಳಶಾಸ್ತ್ರದ ಕ್ಷೇತ್ರ ಮತ್ತು ಅದರ ವ್ಯಾಪ್ತಿಯನ್ನು ಕುರಿತು ಚರ್ಚಿಸೋಣ. ಪ್ರಥಮದಲ್ಲಿ ಮಾನವ ಭೂಗೋಳಶಾಸ್ತ್ರದ ಅರ್ಥವನ್ನು ಕುರಿತು, ತದನಂತರ ಮಾನವ ಭೂಗೋಳಶಾಸ್ತ್ರದ ಬೆಳವಣಿಗೆ, ಮಾನವ ಭೂಗೋಳಶಾಸ್ತ್ರದ ವ್ಯಾಖ್ಯಾನಗಳು ಹಾಗೂ ಮಾನವ ಭೂಗೋಳಶಾಸ್ತ್ರದ ಅಧ್ಯಯನದ ಕ್ಷೇತ್ರವನ್ನು ಕುರಿತು ಇಂದು ಚರ್ಚಿಸೋಣ. ಅಧ್ಯಾಯ 1, ಮಾನವ ಭೂಗೋಳಶಾಸ್ತ್ರದ ಅರ್ಥ, ಕ್ಷೇತ್ರ ಮತ್ತು ವ್ಯಾಪ್ತಿ. ಭೂಗೋಳಶಾಸ್ತ್ರ ಎಂದರೆ ಭೂಮಿಯ ಮೇಲ್ಮೈನ ಸಂಗತಿಗಳ ಸಾರಾಂಶವಾಗಿದ್ದು, ಇಲ್ಲಿರುವಂಥ ಪ್ರಾಕೃತಿಕ ಮತ್ತು ಸಾಂಸ್ಕೃತಿಕ ಅಂಶಗಳನ್ನು ಕುರಿತು ಅಭ್ಯಸಿಸುವಂಥ ಒಂದು ವಿಜ್ಞಾನವಾಗಿದೆ. ಈ ಭೂಗೋಳಶಾಸ್ತ್ರದ ವಿಷಯಗಳನ್ನು ಆಧಾರವಾಗಿಟ್ಟುಕೊಂಡು ಮುಖ್ಯವಾಗಿ 2 ಭಾಗಗಳನ್ನಾಗಿ ವಿಂಗಡಿಸಲಾಗಿದ್ದು, ಒಂದು ಪ್ರಾಕೃತಿಕ ಭೂಗೋಳಶಾಸ್ತ್ರ, ಮತ್ತೊಂದು ಮಾನವ ಭೂಗೋಳಶಾಸ್ತ್ರ ಎಂಬುದು. ವಿದ್ಯಾರ್ಥಿಗಳೇ, ಪ್ರಥಮ PUCಯಲ್ಲಿ ಪ್ರಾಕೃತಿಕ ಭೂಗೋಳದ ಬಗ್ಗೆ ಕುರಿತು ಅಧ್ಯಯನ ಮಾಡಲಾಗಿದ್ದು, ಈ ಹಂತದಲ್ಲಿ ಈ ಭೂಗೋಳಶಾಸ್ತ್ರದ ಮತ್ತೊಂದು ಅವಿಭಾಜ್ಯ ಅಂಗವಾಗಿರುವಂಥ ಮಾನವ ಭೂಗೋಳಶಾಸ್ತ್ರವನ್ನು ಕುರಿತು ತಿಳಿಯೋಣ. ಮಾನವ ಭೂಗೋಳಶಾಸ್ತ್ರ ಎಂಬುದು ಮಾನವ ಮತ್ತು ಅವನ ಪರಿಸರದ ನಡುವಿನ ಸಂಬಂಧದ ಅಧ್ಯಯನವಾಗಿದೆ. ಈ ಭೂಮಿ ಮೇಲೆ ಮಾನವನಿಂದ ನಿರ್ಮಾಣಗೊಂಡಿರತಕ್ಕಂಥ ಪ್ರತಿಯೊಂದು ಅಂಶಗಳನ್ನು, ಅದರ ಲಕ್ಷಣಗಳನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವಂಥ ಭೂಗೋಳಶಾಸ್ತ್ರದ ಒಂದು ಅವಿಭಾಜ್ಯ ಅಂಗವಾಗಿದೆ. ವಿದ್ಯಾರ್ಥಿಗಳೇ, ಮಾನವ ಭೂಗೋಳಶಾಸ್ತ್ರ ಎಂಬುದು ಮಾನವ ಮತ್ತು ಪರಿಸರದ ನಡುವಿನ ಸಂಬಂಧದ ಅಧ್ಯಯನವಾಗಿದೆ ಎಂಬುದನ್ನು ಅರ್ಥೈಸಿದ ಮೇಲೆ, ಈ ಮಾನವ ಮತ್ತು ಪರಿಸರದ ನಡುವಿನ ಸಂಬಂಧ ಅಂದರೆ ಈ ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಂದು ಪ್ರಾಕೃತಿಕ ಅಂಶಗಳು ಮತ್ತು ಮಾನವ ನಿರ್ಮಿತ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಒಟ್ಟಾರೆ ಈ ಬಾಹ್ಯ ಸನ್ನಿವೇಶ ಏನಿದೆ, ಮಾನವನ ನಿತ್ಯ ಬದುಕಿನ ಮೇಲೆ ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಭಾವವನ್ನು ಹೊಂದಿರುತ್ತದೆ. ಹೀಗೆ ಈ ಪ್ರಾಕೃತಿಕ ಅಂಶಗಳು ಅಷ್ಟೇ ಅಲ್ಲ, ಮಾನವ ನಿರ್ಮಿತ ಅಂಶಗಳು ಕೂಡ ಮಾನವನ ನಿತ್ಯ ಬದುಕಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಭಾವವನ್ನು ಹೊಂದಿರುವಂಥ ಒಂದು ಸಂಗತಿಗಳನ್ನು ಕುರಿತು ಈ ಮಾನವ ಭೂಗೋಳಶಾಸ್ತ್ರ ಅಭ್ಯಸಿಸ್ತಕ್ಕಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಮಾನವನು ವೈವಿಧ್ಯಮಯವಾಗಿರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಏನೋ ನೆಲೆಸಿರ್ತಾ ಇದ್ದಾನೆ. ಆ ವೈವಿಧ್ಯತೆಗೆ ಅನುಸಾರವಾಗಿ ಮಾನವನ ಬದುಕು ಕೂಡ ಸಾಕಷ್ಟು ವೈವಿಧ್ಯತೆಯಿಂದ ಕೂಡಿರ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಿದಾಗ, ಇದಕ್ಕೆ ಮುಖ್ಯವಾದಂಥ ಕಾರಣ ಆ ಮಾನವನು ನೆಲೆಸಿರ್ತಕ್ಕಂಥ ಭೌಗೋಳಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯ ಒಂದು ಪ್ರಭಾವ ಆ ಮಾನವನ ಬದುಕಿನಲ್ಲಿ ಹಾಸುಹೊಕ್ಕಾಗಿರ್ತಾ ಇದೆ. ಈ ಕಾರಣದಿಂದಾಗಿ ಮಾನವ ಭೂಗೋಳಶಾಸ್ತ್ರ ಎಂಬುದು ಮಾನವ ಮತ್ತು ಅವನ ಸುತ್ತಲಿನ ಪರಿಸರದ ನಡುವಿನ ಸಂಬಂಧದ ಅಧ್ಯಯನವೇ ಮಾನವ ಭೂಗೋಳಶಾಸ್ತ್ರ ಎಂದು ಕರೆಯಲಾಗುವುದು. ಮಾನವ ಭೂಗೋಳಶಾಸ್ತ್ರದ ಬೆಳವಣಿಗೆ. ಮಾನವ ಭೂಗೋಳಶಾಸ್ತ್ರವು ಭೂಗೋಳಶಾಸ್ತ್ರದ ಒಂದು ಅವಿಭಾಜ್ಯ ಅಂಗವಾಗಿದ್ದು, ಈ ಭೂಗೋಳಶಾಸ್ತ್ರದ ಕ್ಷೇತ್ರದಲ್ಲಿ ಮಾನವನ ಮತ್ತು ಪರಿಸರದ ಸಂಬಂಧವನ್ನು ಕುರಿತು ಅಭ್ಯಸಿಸುವಂಥ ವಿಷಯ ವಸ್ತುವನ್ನು 18 ಮತ್ತು 19ನೇ ಶತಮಾನದಲ್ಲಿ ಅಳವಡಿಸಲಾಯಿತು. 1859ರಲ್ಲಿ ಇಂಗ್ಲೆಂಡಿನ ಪ್ರಸಿದ್ಧ ಪ್ರಾಕೃತಿಕ ವಿಜ್ಞಾನಿಯಾದ ಚಾರ್ಲ್ಸ್ ಡಾರ್ವಿನ್ ರವರು ರಚಿಸಿದಂಥ ಒರಿಜಿನ್ ಆಫ್ ಸ್ಪೀಸೀಸ್ ಎಂಬ ಗ್ರಂಥವು ಜೀವ ವಿಕಾಸದೊಡನೆ ಮಾನವನ ಅಭಿವೃದ್ಧಿ ಹಾಗೂ ಮಾನವ ಜನಾಂಗಗಳ ವಿಕಾಸ ಕುರಿತು ವಿವರಿಸಲ್ಪಟ್ಟಿರುವುದು. ಈ ಒಂದು ಸಿದ್ಧಾಂತವು ವೈಜ್ಞಾನಿಕ ಬೆಳವಣಿಗೆಯಲ್ಲಿ ಒಂದು ಮಹತ್ತರವಾಗಿರ್ತಕ್ಕಂಥ ಘಟ್ಟವಾಗಿ, ಇದರಿಂದಾಗಿ ಹಲವಾರು ಪ್ರಾಕೃತಿಕ ಹಾಗೂ ಜೈವಿಕ ವಿಜ್ಞಾನಗಳು ತ್ವರಿತವಾಗಿ ಅಭಿವೃದ್ಧಿ ಕಂಡುಕೊಳ್ತಕ್ಕಂಥದ್ದಕ್ಕೆ ಡಾರ್ವಿನ್ ರವರ ಈ ಗ್ರಂಥ ಪೂರಕವಾಗಿರುವುದು. ಚಾರ್ಲ್ಸ್ ಡಾರ್ವಿನ್ ರವರ ಸಿದ್ಧಾಂತದ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ಜರ್ಮನಿಯ ಫ್ರೆಡ್ರಿಕ್ ರ್ಯಾಡ್ಜಲ್ ರವರು 1882ರಲ್ಲಿ ಮಾನವನ ಅಧ್ಯಯನವನ್ನು ಆರಂಭಿಸಿದರು. ಈ ಮಾನವನವನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ ಒಂದು ಹೊಸ ಗ್ರಂಥವನ್ನು ಕೂಡ ಮೊದಲು ಇವರು ರಚಿಸ್ತಕ್ಕಂಥದ್ದು. ಅದು ಯಾವುದಂದರೆ ಆಂಥ್ರೋಪೋಜಿಯೋಗ್ರಫಿ ಎಂಬ ಗ್ರಂಥವನ್ನು ರಚಿಸಿದರು. ಈ ಆಂಥ್ರೋಪೋಜಿಯೋಗ್ರಫಿ ಈ ಗ್ರಂಥವನ್ನು ಇಂಗ್ಲಿಷ್ ಭಾಷೆಗೆ ನಾವು ಸಮಾನಾಂತರವಾಗಿ ಅರ್ಥೈಸುವುದಾದರೆ ಅದು ಹ್ಯೂಮನ್ ಜಿಯೋಗ್ರಫಿ ಎಂಬ ಪದಕ್ಕೆ ಸಮಾಂತರವಾಗ್ತಾ ಇದೆ. ಆಂಥ್ರೋಪೋ ಎಂದರೆ ಮಾನವ ಎಂದು ಅರ್ಥವನ್ನು ಅದು ನೀಡ್ತಾ ಇದೆ. ಹೀಗೆ ಮಾನವ ಭೂಗೋಳಶಾಸ್ತ್ರ ಎಂಬ ಪದವನ್ನು ಮೊದಲು ಬಳಕೆಗೆ ತಂದಂಥವರು ಫ್ರೆಡ್ರಿಕ್ ರ್ಯಾಡ್ಜಲ್ ರವರು. ಈ ಕಾರಣದಿಂದಾಗಿ
ಇವರನ್ನು ಮಾನವ ಭೂಗೋಳಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗ್ತಾ ಇದೆ. ಈ ಮಾನವ ಭೂಗೋಳಶಾಸ್ತ್ರವು ಮಾನವ ಮತ್ತು ಪರಿಸರದ ಸಂಬಂಧವೇ ಮಾನವ ಭೂಗೋಳಶಾಸ್ತ್ರದ ತಿರುಳಾಗಿದ್ದು ಮುಂದೆ ಇದು ಸಾಕಷ್ಟು ಜನಪ್ರಿಯತೆಯನ್ನು ಕೂಡ ಪಡ್ಕೊಳ್ತಾ ಇದೆ. ಮಾನವ ಮತ್ತು ಅವನ ಪರಿಸರದ ಸಂಬಂಧದ ಅಧ್ಯಯನ ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಂಡ ಮೇಲೆ ಇಲ್ಲಿ ಇದರ ಅಧ್ಯಯನ ಮತ್ತೆ ಬೇರೆ ಬೇರೆ ಒಂದು ಪಂಥಗಳಾಗಿ ಇಲ್ಲೇ ಹುಟ್ಕೊಳ್ತಾ ಇವೆ ಅಂತ ಈ ಮಾನವ ಭೂಗೋಳಶಾಸ್ತ್ರದ ಸಂಬಂಧಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ 2 ಪಂಥಗಳು ಇಲ್ಲೇ ಮೊದಲು ಇಲ್ಲೇ ಹುಟ್ಕೊಳ್ತಾ ಇದೆ. ಮಾನವ ಮತ್ತು ಅವನ ಪರಿಸರದ ಸಂಬಂಧಗಳನ್ನು ಕುರಿತು ಅಧ್ಯಯನ ಮಾಡಲು ಅಸ್ತಿತ್ವಕ್ಕೆ ಬಂದಿರತಕ್ಕಂಥ 2 ಪಂಥಗಳು ಯಾವಂದರೆ, ಒಂದನೇದ್ದು ಜರ್ಮನ್ ಪಂಥ, ಎರಡನೇದ್ದು ಫ್ರೆಂಚ್ ಪಂಥ. ಜರ್ಮನ್ ಪಂಥ ಇದನ್ನು ಪರಿಸರ ಪ್ರಭುತ್ವವಾದ ಪಂಥ ಅಂತಕ್ಕಂಥ ರೀತಿಯಲ್ಲಿ ಕೂಡ ಕರೆಯಲಾಗ್ತಾ ಇದೆ. ಈ ಪರಿಸರ ಪ್ರಭುತ್ವವಾದದ ಪ್ರಕಾರ ಮಾನವನ ಎಲ್ಲ ಚಟುವಟಿಕೆಗಳು ಪರಿಸರದಿಂದ ರೂಪುಗೊಂಡಿರ್ತಾ ಇವೆ. ಈ ಪರಿಸರದ ಒಂದು ಪ್ರಭಾವಕ್ಕೆ ಮಾನವನು ಸಂಪೂರ್ಣವಾಗಿ ಒಳಗಾಗಿರುತ್ತಾನೆ. ಅಂದರೆ ಈ ಮಾನವನು ಪರಿಸರದ ಶಿಶು ಹಾಗೂ ಅದರ ಪ್ರಭಾವಗಳಿಂದ ನಿರ್ಬಂಧಿತನಾಗಿದ್ದಾನೆ ಎಂಬುದನ್ನು ಬಹಳಷ್ಟು ಒತ್ತು ಕೊಡ್ತಕ್ಕಂಥ ಒಂದು ವಿಚಾರಗಳನ್ನು ಈ ಪರಿಸರ ಪ್ರಭುತ್ವವಾದ ಇಲ್ಲೇ ಪ್ರಸ್ತುತಪಡಿಸ್ತಕ್ಕಂಥ ಒಂದು ಸಂಗತಿ ಇಲ್ಲೇ ಕಂಡುಬರುವುದು. ಇದೇ ಪರಿಸರ ಪ್ರಭುತ್ವವಾದ. ಈ ವಾದದಲ್ಲಿ ಮಾನವನು ಜೀವಿ ಪ್ರಪಂಚದ ಒಂದು ಅವಿಭಾಜ್ಯ ಭಾಗವೆಂದು ಸ್ಪಷ್ಟಪಡಿಸಲಾಗ್ತಾ ಇದೆ. ಈ ವಾದವು ಭೂಗೋಳಶಾಸ್ತ್ರದ ಪ್ರಾರಂಭಿಕ ಹಂತದಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಕೂಡ ಗಳಿಸಿಕೊಳ್ತಾ ಇದೆ. ಪರಿಸರ ಪ್ರಭುತ್ವವಾದ ಜನಪ್ರಿಯತೆಯನ್ನು ಪಡೆದುಕೊಂಡಂತೆ ಮತ್ತೆ ಮಾನವ ಮತ್ತು ಅವನ ಪರಿಸರದ ನಡುವಿನ ಸಂಬಂಧದ ಅಧ್ಯಯನದಲ್ಲಿ ಸಾಕಷ್ಟು ಬದಲಾವಣೆಗಳು ಬೆಳವಣಿಗೆ ಆಗ್ತಾ ಬರ್ತಾ ಇದೆ. ಆ ಕಾರಣದಿಂದಾಗಿ ಇಲ್ಲಿ ಮಾನವ ಮತ್ತು ಅವನ ಪರಿಸರವನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ ಮಾನವ ಭೂಗೋಳಶಾಸ್ತ್ರದ ಮತ್ತೊಂದು ವಾದ ಇಲ್ಲೇ ನಾವು ನೋಡೋದಾದರೆ ಫ್ರೆಂಚ್ ಪಂಥ ಅಥವಾ ಸಾಧ್ಯತಾವಾದ ಎಂದು ಇಲ್ಲೇ ಗುರುತಿಸಲಾಗ್ತಾ ಇದೆ ಅಥವಾ ಕರೆಯಲಾಗ್ತಾ ಇದೆ. ಇದರ ಪ್ರಕಾರ ಭೂಮಿಯ ಪರಿಸರವು ಮಾನವನ ಮೇಲೆ ಪ್ರಭಾವ ಬೀರುವುದಾದರೂ ಮಾನವನೂ ಸಹ ಪರಿಸರದ ಮೇಲೆ ಪ್ರಭಾವವನ್ನು ಬೀರುವಂಥ ಸಾಧ್ಯತೆಯನ್ನು ಅವನು ಹೊಂದಿದ್ದಾನೆ. ಮಾನವನು ಸಂಪೂರ್ಣವಾಗಿ ಪರಿಸರದ ನಿರ್ಬಂಧನೆಗೆ ಒಳಗಾಗದೆ ಪರಿಸರದ ಮೇಲೆ ತನ್ನದೇ ಆಗಿರ್ತಕ್ಕಂಥ ಪ್ರಭಾವವನ್ನು ಇಲ್ಲೇ ಹೊಂದಿರತಕ್ಕಂಥ ಸಾಧ್ಯತೆ ಇಲ್ಲೇ ಕಂಡುಬರ್ತಾ ಇದೆ. ಇದು ಪರಿಸರದಲ್ಲಿ ಮಾನವನಿಗೆ ಹಲವಾರು ಅವಕಾಶಗಳನ್ನು ನೀಡಿದೆ. ಅಲ್ಲದೆ ತನಗಿಷ್ಟವಾದ ಕಾರ್ಯನಿರ್ವಹಿಸಲು ಮಾನವನು ಸ್ವತಂತ್ರ ಹಾಗೂ ತನಗೆ ಬೇಕಾದ ಅವಕಾಶಗಳನ್ನು ಬಳಸಿಕೊಂಡು ಮುನ್ನಡೆಯಬಹುದಾದಂಥ ಸಾಧ್ಯತೆ ಇದೆ ಎಂಬುದನ್ನು ಪ್ರತಿಪಾದಿಸುವುದೇ ಫ್ರೆಂಚ್ ಪಂಥ ಅಥವಾ ಸಾಧ್ಯತಾವಾದ ಎಂದು ಅರ್ಥೈಸಲಾಗ್ತಾ ಇದೆ. ಈ ಫ್ರೆಂಚ್ ಪಂಥ ಅಥವಾ ಸಾಧ್ಯತಾವಾದವನ್ನು ವಿಡಾಲ್ ಡಿ ಬ್ಲಾಶ್ ಹಾಗೂ ಅನೇಕ ಭೂಗೋಳಶಾಸ್ತ್ರಜ್ಞರು ಹೆಚ್ಚು ಪುಷ್ಟೀಕರಿಸಿರ್ತಕ್ಕಂಥದ್ದನ್ನು ಇಲ್ಲೇ ನಾವು ಕಾಣ್ತಾ ಇದ್ದೇವೆ. ಇದಾದ ನಂತರ ಮಾನವ ಮತ್ತು ಪರಿಸರದ ನಡುವಿನ ಸಂಬಂಧವನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ ಪಂಥಗಳಲ್ಲಿ ಸಾಕಷ್ಟು ಹೊಸ ವಿಚಾರಗಳು ಕೂಡ ಇಲ್ಲೇ ಕಂಡುಬರ್ತಾ ಇದೆ. ಅದರಂತೆ ಈ ಫ್ರೆಂಚ್ ಪಂಥ ಮತ್ತು ಜರ್ಮನ್ ಪಂಥದಂತೆ ಮೂರನೆಯ ಒಂದು ಪಂಥವನ್ನು ಕೂಡ ಇಲ್ಲಿ ನಾವು ಕಾಣಬಹುದು. ಮಾನವ ಭೂಗೋಳಶಾಸ್ತ್ರದ ಬೆಳವಣಿಗೆಯಲ್ಲಿ ಮೂರನೆಯ ಒಂದು ಪಂಥ ಯಾವುದಂದರೆ ನವೀಕರಿಸಿದ ಪರಿಸರವಾದ ಅಥವಾ ಸಮಾಂತರವಾದ ಅಥವಾ ನಿಂತು ಹೊರಡುವ ವಿಧಾನ ಎಂದು ಕರೆಯಲಾಗ್ತಾ ಇದೆ. ಈ ಒಂದು ವಿಚಾರಗಳನ್ನು ಪ್ರಸ್ತುತಪಡಿಸಿರ್ತಕ್ಕಂಥವರು ಆಸ್ಟ್ರೇಲಿಯಾದ ಭೂಗೋಳಶಾಸ್ತ್ರಜ್ಞ ಆಗಿರ್ತಕ್ಕಂಥ ಗ್ರಿಫಿತ್ ಟೈಲರ್ ಅವರು. ಇವರು ಪರಿಸರ ಪ್ರಭುತ್ವವಾದ ಮತ್ತು ಸಾಧ್ಯತಾವಾದವನ್ನು ಎರಡೂ ಸಮನ್ವಯಗೊಳಿಸಿ ಇಲ್ಲೇ ಮೂರನೆಯ ಒಂದು ವಾದವನ್ನು ಪ್ರತಿಪಾದಿಸ್ತಕ್ಕಂಥ ಕೆಲಸ ಇಲ್ಲೇ ಕೈಗೊಳ್ತಾ ಇದ್ದಾರೆ. ಅದುವೇ ನವೀಕರಿಸಿದ ಪರಿಸರವಾದ ಎಂದು ಅರ್ಥೈಸಲಾಗ್ತಾ ಇದೆ. ಈ ನವೀಕರಿಸಿದ ಪರಿಸರದ ವಾದದ ಮುಖ್ಯ ಅಂಶ ಏನಂದರೆ ಮಾನವನ ಮೇಲೆ ಪರಿಸರದ ಪ್ರಭಾವ ಅತ್ಯಂತ ಪ್ರಭಾವಿತವಾಗಿರ್ತಾ ಇದೆ ಅನ್ನೋದು ಒಂದು ಪಂಥ ಇಲ್ಲೇ ವಿಶ್ಲೇಷಿಸ್ತಕ್ಕಂಥ ಕಾರ್ಯ ಮಾಡಿದರೆ, ಮತ್ತೊಂದು ಸಾಧ್ಯತಾವಾದದಲ್ಲಿ ಪರಿಸರಕ್ಕಿಂತ ಹೆಚ್ಚು ಮಾನವನಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥ ಸಂಗತಿಯು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಇವೆರಡನ್ನೂ ಸಮನ್ವಯಗೊಳಿಸಿ ನವೀಕರಿಸಿದ ಪರಿಸರವಾದವನ್ನು ಗ್ರಿಫಿತ್ ಟೈಲರ್ ಅವರು ಇಲ್ಲೇ ಪ್ರಸ್ತುತಪಡಿಸಿರ್ತಕ್ಕಂಥ ಒಂದು ಈ ಮಾನವ ಮತ್ತು ಪರಿಸರದ ನಡುವಿನ ಸಂಬಂಧದ ಅಧ್ಯಯನದಲ್ಲಿ
ಬೆಳವಣಿಗೆಯ ಹಂತದಲ್ಲಿ ಕಾಣಬಹುದು. ಮಾನವ ಭೂಗೋಳಶಾಸ್ತ್ರದ ವ್ಯಾಖ್ಯೆಗಳು. ಮಾನವ ಭೂಗೋಳಶಾಸ್ತ್ರದ ಅನೇಕ ವ್ಯಾಖ್ಯೆಗಳನ್ನು ಇಲ್ಲಿ ನಾವು ಕಾಣಬಹುದು. ಅವುಗಳಲ್ಲಿ ಪ್ರಮುಖವಾದಂಥವುಗಳನ್ನು ಇಲ್ಲೇ ಪ್ರಸ್ತುತಪಡಿಸೋಣ. ಮಾನವನ ಮೇಲೆ ಪರಿಸರದ ಪ್ರಭಾವಗಳ ಅಧ್ಯಯನವೇ ಮಾನವ ಭೂಗೋಳಶಾಸ್ತ್ರ ಎಂದು ವ್ಯಾಖ್ಯಾನಿಸಲಾಗಿದೆ. ಇದು ಫ್ರೆಡರಿಕ್ ರ್ಯಾಡ್ಜಲ್ರವರ ವ್ಯಾಖ್ಯಾನ. ಅದೇ ರೀತಿಯಾಗಿ ಎಲೆನ್ ಸ್ಯಾಂಪಲ್ರವರು ಅತ್ಯಂತ ಮಹತ್ವದ ಒಂದು ವ್ಯಾಖ್ಯಾನವನ್ನು ಇಲ್ಲೇ ಪ್ರಸ್ತುತಪಡಿಸಿದ್ದುಂಟು. ಇವರ ಪ್ರಕಾರ ಮಾನವ ಭೂಗೋಳಶಾಸ್ತ್ರ ಎಂದರೆ ಮಾನವ ಭೂಗೋಳಶಾಸ್ತ್ರವು ಅಸ್ಥಿರ ಭೂಮಿ ಮತ್ತು ಅವಿಶ್ರಾಂತ ಮಾನವನ ನಿರಂತರ ಬದಲಾವಣೆಯ ಸಂಬಂಧದ ಅಧ್ಯಯನವಾಗಿದೆ ಎಂದು ಇಲ್ಲೇ ವಿವರಿಸಿದ್ದಾರೆ. ಹೀಗೆ ಈ ಭೂಮಿ ಮೇಲಿರ್ತಕ್ಕಂಥ ಮಾನವನ ಬದುಕು ನಿರಂತರವಾಗಿ ಬದಲಾವಣೆ ಹೊಂದಿರತಕ್ಕಂಥ ಒಂದು ಸಂಗತಿಗಳನ್ನು ಕುರಿತು ಈ ಮಾನವ ಭೂಗೋಳಶಾಸ್ತ್ರ ಪ್ರಸ್ತುತಪಡಿಸ್ತಾ ಇದೆ. ಅದೇ ರೀತಿಯಾಗಿ ವಿಡಾಲ್ ಡಿ ಲಾಬ್ರಾಶ್ರವರು ಈ ಮಾನವ ಭೂಗೋಳಶಾಸ್ತ್ರದ ವ್ಯಾಖ್ಯಾನವನ್ನು ಈ ರೀತಿಯಾಗಿ ಪ್ರಸ್ತುತಪಡಿಸಿದ್ದುಂಟು. ಮಾನವ ಭೂಗೋಳಶಾಸ್ತ್ರವು ಮಾನವ ಮತ್ತು ಪರಿಸರದ ಸಂಬಂಧವನ್ನು ಅಧ್ಯಯನ ವಸ್ತುವನ್ನಾಗಿ ಹೊಂದಿದ್ದು, ಇದು ಭೂಮಿ ಮತ್ತು ಮನುಷ್ಯನ ಪರಸ್ಪರ ಸಂಬಂಧಗಳಿಗೆ ಹೊಸ ಪರಿಭಾವನೆಯನ್ನು ನೀಡಿದೆ ಎಂಬುದಾಗಿದೆ. ಅದೇ ರೀತಿಯಾಗಿ ಎಲ್ಸ್ವರ್ತ್ ಹಂಟಿಂಗ್ಟನ್ರವರು ಮಾನವ ಭೂಗೋಳಶಾಸ್ತ್ರ ಎಂದರೆ ಭೌಗೋಳಿಕ ಪರಿಸರ ಮತ್ತು ಮಾನವನ ಚಟುವಟಿಕೆಗಳು ಹಾಗೂ ಗುಣಮಟ್ಟಗಳ ಸ್ವರೂಪ ಹಾಗೂ ಅವುಗಳ ಸಂಬಂಧದ ಹಂಚಿಕೆಯ ಅಧ್ಯಯನವೇ ಮಾನವ ಭೂಗೋಳಶಾಸ್ತ್ರವಾಗಿದೆ ಎಂದು ಇಲ್ಲೇ ವ್ಯಾಖ್ಯಾನಿಸಿದ್ದುಂಟು. ಈ ರೀತಿಯಾಗಿ ಅನೇಕ ವ್ಯಾಖ್ಯಾನಗಳನ್ನು ಈ ಮಾನವ ಭೂಗೋಳಶಾಸ್ತ್ರದ ಬಗ್ಗೆ ನೀಡಿದ್ದನ್ನು ಇಲ್ಲಿ ನಾವು ಪರಿಚಯಿಸಿಕೊಳ್ಬಹುದು. ಮಾನವ ಭೂಗೋಳಶಾಸ್ತ್ರದ ಕ್ಷೇತ್ರ. ಮಾನವ ಭೂಗೋಳಶಾಸ್ತ್ರವು ಪ್ರಾಕೃತಿಕ ಮತ್ತು ಸಾಂಸ್ಕೃತಿಕ ಪರಿಸರಗಳ ಪರಸ್ಪರ ಸಂಬಂಧದ ಅಧ್ಯಯನವನ್ನು ಇದು ಒಳಗೊಂಡಿದೆ. ಪ್ರಾಕೃತಿಕ ಪ್ರಭಾವಗಳಿಂದ ಮನುಷ್ಯನು ನಿರ್ಮಿಸಿರುವಂಥ ಲಕ್ಷಣಗಳು ಹಾಗೂ ಅವುಗಳ ಅಭಿವೃದ್ಧಿಯನ್ನು ಇದು ಪ್ರಧಾನವಾಗಿ ಅಭ್ಯಸಿಸ್ತಕ್ಕಂಥ ವಿಷಯ ವಸ್ತುವನ್ನು ತನ್ನ ಕ್ಷೇತ್ರದಲ್ಲಿ ಹೊಂದಿದೆ. ಮಾನವನಿಂದ ಭೂಮಿಯ ಮೇಲ್ಮೈ ಮೇಲೆ ನಿರ್ಮಿತವಾಗಿರುವಂಥ ಎಲ್ಲ ಅಂಶಗಳ ಮೇಲೆ ಪ್ರಾಕೃತಿಕ ಪರಿಸರದ ಪ್ರಭಾವ ಹೇಗೆ ಇದೆ ಎಂಬುದನ್ನು ಇದು ಅಭ್ಯಸಿಸ್ತಕ್ಕಂಥ ವಿಷಯ ವಸ್ತುವನ್ನು ತನ್ನ ಕ್ಷೇತ್ರದಲ್ಲಿ ಒಳಗೊಂಡಿರುವುದು. ಇದಲ್ಲದೆ ಮಾನವನ ಆರ್ಥಿಕ ಚಟುವಟಿಕೆಗಳು ಹಾಗೂ ವಸತಿ, ನಗರ, ಹಳ್ಳಿಗಳು, ರಸ್ತೆ, ರೈಲು ಸಂಪರ್ಕ, ಕೈಗಾರಿಕೆಗಳು ಸಾಂಸ್ಕೃತಿಕ ಪರಿಸರದ ಅಂಶಗಳಾಗಿದ್ದು, ಈ ಪ್ರತಿಯೊಂದು ಸಾಂಸ್ಕೃತಿಕ ಅಂಶಗಳ ಮೇಲೆ ಪ್ರಾಕೃತಿಕ ಪರಿಸರದ ಪ್ರಭಾವ ಹೇಗೆ ಕಂಡುಬರ್ತಾ ಇದೆ ಎಂಬುದನ್ನು ವಿವರಿಸುವಂಥ ವಿಷಯ ವಸ್ತು ಈ ಮಾನವ ಭೂಗೋಳದ ಅಧ್ಯಯನದ ಕ್ಷೇತ್ರದಲ್ಲಿ ಕಂಡುಬರ್ತಾ ಇದೆ. ಹೀಗೆ ಮಾನವನು ಪ್ರತಿಯೊಂದಕ್ಕೂ ಪ್ರಾಕೃತಿಕ ಪರಿಸರದ ಮೇಲೆ ಅವಲಂಬಿತನಾಗಿದ್ದು, ನೈಸರ್ಗಿಕ ಪರಿಸರವನ್ನು ಮಾನವನು ನಿರಂತರವಾಗಿ ಮಾರ್ಪಡಿಸ್ತಾ ಬಂದು ತನ್ನದೇ ಆಗಿರ್ತಕ್ಕಂಥ ಒಂದು ಅಭಿವೃದ್ಧಿಯನ್ನು ಇವತ್ತು ಹೊಂದಿರತಕ್ಕಂಥ ಸಂಗತಿಗಳನ್ನು ಕುರಿತು ಈ ಮಾನವ ಭೂಗೋಳಶಾಸ್ತ್ರ ವಿವರಿಸುವಂಥದ್ದಾಗಿದೆ. ಇಂದು ಮಾನವ ಭೂಗೋಳಶಾಸ್ತ್ರದ ಅರ್ಥ, ಬೆಳವಣಿಗೆ, ವ್ಯಾಖ್ಯಾನಗಳು ಹಾಗೂ ಮಾನವ ಭೂಗೋಳಶಾಸ್ತ್ರದ ಅಧ್ಯಯನದ ಕ್ಷೇತ್ರವನ್ನು ಕುರಿತು ತಿಳಿದುಕೊಳ್ಳಲಾಯಿತು. ಮುಂದಿನ ವಿಡಿಯೋದಲ್ಲಿ ಮಾನವ ಭೂಗೋಳಶಾಸ್ತ್ರದ ಶಾಖೆಗಳು, ವ್ಯಾಪ್ತಿ, ಅದರ ಅಧ್ಯಯನದ ಪ್ರಾಮುಖ್ಯತೆ ಮತ್ತು ಅಧ್ಯಯನದ ವಿಧಾನಗಳನ್ನು ಕುರಿತು ತಿಳಿಯೋಣ.